This one question plays a vital role, my dear students. It is not fixed from that this concept only, from this chapter only it may appear. No, we cannot predict this one, dear students. But the consistency of studies definitely help you to gain more marks here. Note 125 out of 125, gaining this one, she must, means she had attempted these all questions. ಹೌದ್ರ ಎಲ್ಲ ಕ್ವಶನ್ಸ್ ಅಟೆಂಪ್ಟ್ ಮಾಡಿರ್ತಾಳ. ಎಸ್, ದೆನ್ ಓನ್ಲಿ ಶಿ ಗಾಟ್ ಔಟ್ ಆಫ್ ಔಟ್, ರೈಟ್? ಸೊ effort bakery, I tell you, I still remember that she collected around 10 years question paper, and among the 10-year question papers she got all the analogy. Well, I pair wise pair word adala, she collected every analogy questions or pair questions, pair words ಇವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಕಡೆ ಬರ್ಕೊಂಡಿದ್ರು. Then she had shown me that, sir, these like this I have collected and these are the answers I have written, just verify them. ಕೆಲವೊಂದು ಉತ್ತರಗಳು ಕರೆಕ್ಟ್ ಇದ್ದು, ಕೆಲವೊಂದು ತಪ್ಪು ಇದ್ದು, ಮತ್ತೆ ಕರೆಕ್ಟ್ ಮಾಡಿ ಡಿಸ್ಕಸ್ ಮಾಡಿದ್ದು ನಾನೇ ಕಲ್ತಿದ್ದೀನಿ. ನೋ, ಐ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಮೈ ಸ್ಟೇಟ್ ಲೆವೆಲ್ ಟಾಪರ್. ಅಫ್ಕೋರ್ಸ್ ಎವ್ರಿ ಟೀಚರ್ ಲರ್ನ್ಡ್. ಹಂಗದಾರೆ, ಇವನ್ ಸ್ಟೂಡೆಂಟ್ ಕ್ಯಾನ್ ಬಿಕಮ್ ದ ಮೆಂಟೋರ್ ಫಾರ್ ಆ್ಯಂಡ್ ಆಲ್ ಟೀಚರ್ಸ್ ಆಸ್ ವೆಲ್. ಈಗ ನೋಡ್ರಿ, ನಾನು ಯೂಟ್ಯೂಬ್ ಕ್ಲಾಸ್ ಮಾಡ್ತೇನಪ್ಪ ಅಂದ್ರೆ, ಡೂ ಯು ಥಿಂಕ್ ಇಟ್ ಈಸ್ ಮೈ ಇನಿಷಿಯೇಷನ್? ನೋ, ಮೆನಿ ಸ್ಟೂಡೆಂಟ್ಸ್, ಭಾಳಷ್ಟು ಜನ ನನ್ನ ಸ್ಟೂಡೆಂಟ್ಸ್ಗಳು ಪ್ರೆಸೆಂಟಲ್ಲಿ ಈಗ ನನ್ನ ಸ್ಟೂಡೆಂಟ್ ಹೆಲ್ಪ್ ಮಾಡಿದವರು ಅದಾರು, ಅರ್ಲಿಯರು ಹೆಲ್ಪ್ ಮಾಡಿದಾರದು. ಲೈಕ್ ನಂದೀಶ್ ಅಂತ ನಮ್ಮ ಸ್ಟೂಡೆಂಟು, ದೆನ್ ಪ್ರೀತಮ್ ಅಂತೇಳಿ, ಕಳಪ ಪತ್ತಾರ್ ಅಂತೇಳಿ, ದೀಸ್ ಆಲ್ ಸ್ಟೂಡೆಂಟ್ಸ್ ಹೆಲ್ಪ್ಡ್ ಮಿ ಅ ಲಾಟ್. ಆ್ಯಂಡ್ ಅರ್ಲಿಯರ್ ವಿಶ್ವನಾಥ್ ಪೆಂಟೇನ್ ಅಂತ ಕೆಲಸ ಇದ್ದ, ಭಾಳಷ್ಟು ಜನ, ತೇಜಸ್ ಹುಲಿ ಅಂತ ಹೇಳಿ ಭಾಳ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ ಏನು ಗೊತ್ತಿರಿ. ಇವನ್ ಐ ವಾಸ್ ಅನೇಬಲ್ ಟು ಹೋಲ್ಡ್ ದಿಸ್ ಡಿಜಿಟಲ್ ಪೆನ್, ಐ ವಾಸ್ ಅನೇಬಲ್ ಟು ಅಪ್ಲೋಡ್ ದಿಸ್ ವಿಡಿಯೋ. ಸ್ಟಿಲ್ ನನಗೆ ಏನು ಗೊತ್ತಾಗ ಭಾಳಷ್ಟು ನಾನು ಈಗಾದರೂ ನಾನು ಕಲಿತೀನಿ. ಬಟ್ ಐ ಆಮ್ ಶೋರ್ ಡೆಫಿನೆಟ್ಲಿ ಐ ವಿಲ್ ಲರ್ನ್ ಮೋರ್ ಥಿಂಗ್ಸ್. ಬಟ್ ಬರೀ ನೋಡ್ರಿ ಮುಂದೆ ಬ್ಯೂಸಿ ಐಡಲ್ ನೋಡ್ರಿ, ಬ್ಯೂಸಿ ಓಕೆ, ಬ್ಯೂಸಿ ಐಡಲ್. ಬ್ಯೂಸಿ ಅಂದ್ರೆ ಭಾಳ ಬ್ಯೂಸಿ ಆಗಿರೋದು. ಐಡಲ್ ಅಂದ್ರೆ ಇನ್ನು ಖಾಲಿ ಅಂತಲ್ಲ, ಡೀಪ್ ಶಾಲೋ ಇದು ನೋಡ್ರಿ. ಲೋಚನಾರ್ ಪೋಯಮ್ ಒಳಗೆ ಬಂದಿದ್ದು ನಿಮ್ಗೆ. ಇನ್ ಲೋಚನಾರ್ ಪೋಯಮ್ ಯು ಹ್ಯಾವ್ ದಿಸ್ ಒನ್, ಶಾಲೋ. ಮೊಮೆಂಟಮ್ ಅಂದರೆ ಸ್ಪೀಡು. ಹೀಸ್ ಮೊಮೆಂಟಮ್ ವಾಸ್ ವೆರಿ ಗುಡ್, ಹೀಸ್ ಬಿಗಿನಿಂಗ್ ಮೊಮೆಂಟಮ್ ವಾಸ್ ವೆರಿ ಗುಡ್. ನೋಡಿ, ಅವ್ನು ಓಡಾಗ್ತಿದ್ದ, ಬಿಗಿನಿಂಗ್ ಮೊಮೆಂಟಮ್ ವಾಸ್ ಗುಡ್, ದ್ಯಾಟ್ಸ್ ವೈ ಹಿ ಸ್ಟುಡ್ ಫಾಸ್ಟ್. ಮೊಮೆಂಟಮ್, ಸ್ಪೀಡ್. ಮಿನೇಸ್ ಅಂದರೆ ಥ್ರೆಟ್, ಇದು ಥ್ರೆಟ್ ಅಂತ ಹಾಕೋದು. ಮಿನೇಸ್ ಥ್ರೆಟ್ ಯಾವುದೊಂದು ಲೆಸನ್ ಬಂದು, ಮಿನೇಸ್ ಐ ಥಿಂಕ್ ಸ್ಟೋಲನ್ ಬೋಟ್, ಆಮ್ ರೈಟ್. ಸ್ಟೋಲನ್ ಬೋಟ್ ಪೋಯಮ್ ಒಳಗೆ ಐತಿ ನಿಮಗೆ ಇದು. ಸೀಸ್ ಆರ್ ವೆರಿ ಈಸಿಯೆಸ್ಟ್ ಒನ್. ಹಿಂಗೆ ಕೊಟ್ಬಿಟ್ರೆ ಮುಗಿದೋದು ನಿಮ್ಮ ಎನ್ನುವಾಗ. ಡೋಂಟ್ ಎಕ್ಸ್ಪೆಕ್ಟ್ ದಟ್ ಕ್ವಶನ್ ಪೇಪರ್, ಆ್ಯನ್ಯುವಲ್ ಕ್ವಶನ್ ಪೇಪರ್ 25th ಮಾರ್ಚಿಗೆ ಬರುವಂಥ ಕ್ವಶನ್ ಪೇಪರು, 25 ಬರುವಂಥ ಕ್ವಶನ್ ಪೇಪರು ಇಷ್ಟು ಈಸಿ ಆಗಿರಂಗಿಲ್ಲ. ಬಟ್ ಇರ್ತೈತಿ ರೀ, ಮಾಡ್ರೇಟ್ ಇರ್ತೈತಿ. ಸೀಸ್ ಆರ್ ಟೀಚರ್ ಟಾಟ್, ಟೀಚರ್ ಟಾಟ್. ನೆಕ್ಸ್ಟ್ ನೀಟ್ ಆ್ಯಂಡ್ ನೀಟ್ನೆಸ್. ನೀಟ್ ಈಸ್ ಏನು ಮಾಡ್ಬೇಕು, ಇಲ್ಲಿ ಕಾಂಬಿನೇಷನ್ ಏನೈತಿ ಮೊದಲು ನೋಡ್ಬೇಕು ನೀವು. ಇಲ್ಲಿ ಕಾಂಬಿನೇಷನ್ ವರ್ಬ್ ಇತ್ತು, ವರ್ಬೋನ ಇಲ್ಲಿ ವರ್ಬ್ 2 ಮಾಡಿದ್ದಾರೆ. ನಾವು ಮತ್ತೆ ವರ್ಬೋನ್ ಕೊಟ್ಟಾರ, ನಾವು ವರ್ಬ್ 2 ಮಾಡಿದ್ದೀವಿ. ವೆರಿ ಈಸಿ. ನೀಟ್, he is very neat, his work is neat. Adjective plus which combination? Neatness. Whenever ness, shun, ness, then sometimes single ness, then ಇದು ಶನ್, ಸಾರಿ ಇದಲ್ಲ, ದೆನ್ ಇನ್ನೊಂದು ಬರುತ್ತೀರಿಪ್ಪ, ಸೆಷನ್, ಕಮ್ಯುನಿಕೇಷನ್, ದೆನ್ ಅಪ್ರಿಸಿಯೇಷನ್, ಎಲ್ಲ ಶನ್ ಬರ್ತಾವಲ್ಲ. ಈ ನೆಸ್ ಬರ್ತಲ್ಲ, ಇವೆಲ್ಲ ನೌನ್ ಅಂತ ಇಟ್ಕೊಂಡ್ಬಿಟ್ರಿ. ನೌನ ಫಿಕ್ಸ್. ಅಡ್ಜೆಕ್ಟಿವ್ ಪ್ಲಸ್ ನೌನ್. ಅಗೇನ್ ಜನರಸ್, ಹಿ ಈಸ್ ವೆರಿ ಜನರಸ್. ನೋಡ್ರಿ, ಭಾಳ ಜನ ನೋಡಿರ್ಬೇಕು ನೀವು, ಎಲ್ಲ ದಾನಿಗಳದ ಭಾಳ ಜನ ಏನಾರ ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಕೊಡುವಂತ ಇರ್ಬೋದು, ಗೊತ್ತಿಲ್ಲದ ಕೊಟ್ಬಿಡ್ತಾರೆ. ಪುನೀತ್ ರಾಜ್ಕುಮಾರ್ ಬೆಸ್ಟ್ ಎಕ್ಸಾಂಪಲ್. ಪುನೀತ್ ರಾಜ್ಕುಮಾರ್ ವಾಸ್ ವೆರಿ ಜನರಸ್, ಉದಾರ. ಅಡ್ಜೆಕ್ಟಿವ್ ಐತಿಲ್ರಿ, ಅಡ್ಜೆಕ್ಟಿವ್ ಮತ್ತು ನೀವು ಬರ್ಬೇಕಿಲ್ಲ, ನೌನ್ ಕೊಟ್ಟಲ್ಲ, ನೌನ್. ಸೊ ಜನರಸ್ ಇದ್ದು ನೀವು ನೌನ್ ಮಾಡಬೇಕು. ಜನರಾಸಿಟಿ. ಆನ್ಸರ್ ಈಸ್ ಜನರಾಸಿಟಿ. ಇದು ಟಾಟ್, ಇದು ಥ್ರೆಟ್. ಓಕೆ, ಮೂವಿಂಗ್ ಹೆಡ್.
ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬಂತು ನೋಡ್ರಿ. ಅಪಾರ್ಥಿ ಪೋಯಮ್ ನಿಮ್ಗೆ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ ಇದು ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಆಲ್ರೆಡಿ ಇನ್ ಮೆನಿ ಕ್ಲಾಸಸ್ ಐ ಆಲ್ರೆಡಿ ಸ್ಯಾಂಗ್ ದಿಸ್ ಸಾಂಗ್, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಸಾಂಗ್ ಹಾಡಿದ್ದೀನಿ, ಬಟ್ ನೋ ನೀಡ್ ಟು ಸಿಂಗ್ ನಾವು. ಮಾಧವಿ ವಾಸ್ ಕುಕಿಂಗ್ ಅ ನೈಸ್ ಮೀಲ್. ನೋಡ್ರಿ ಯಾವ ನಂದು ಸಾಂಗದ್ದು ಅಪಾರ್ಥಿ ಪೋಯಮ್ದು ಇಲ್ಲಿ ಹೆಲ್ಪ್ ಆಗುತ್ತೆ. ಅಪಾರ್ಥಿ ಪೋಯಮ್ ಯಾರು ನೋಡಿಲ್ಲ ಇದಕ್ಕಿಂತ ಹಿಂದೆ ಮೀನ್ಸ್ ಬೆಂಗಳೂರು ಸೌತಲ್ಲಿ ಬೆಂಗಳೂರು ಸೌತ್ ಕ್ವಶನ್ ಪೇಪರ್ನ ನಾನು ರಿವೀಲ್ ಮಾಡಿದ್ದೀನಿ ಅಂತ ಅನಲೈಸ್ ಮಾಡಿದ್ದೀನಿ. ಅದರಲ್ಲಿ ಒಂದು ಅಪಾರ್ಥಿ ಸಾಂಗನ್ನು ಹಾಡಿದ್ದೀನಿ ನೋಡಿ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಹೆಂಗೆ ನೆನಪಿಟ್ಕೋಬೇಕು ಅಂತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಾನೆ, ಬೇಕಾದ್ರೆ ನೋಡ್ರಿ ಅದನ್ನು. ಅಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಸಾಂಗ್ ನೋಡ್ಬಿಟ್ಟು ಇದನ್ನು ಸಾಲ್ವ್ ಮಾಡಿದ್ರೆ ಭಾಳ ಚಲೋ. वाजवेयर प्लस आईएनजी देखा तो वाजवेयर प्लस आईएनजी देखा तो वाजवेयर बीइंग करना, वाज बीइंग करना और वर बीइंग करना. नोड्री वर बीइंग करना. ओके, लेट्स मूव. फर्स्ट नोड्री माधवी ಈಸ್ ಇವರಲ್ಲ, ಹಾಂ ಮಾಧವಿ ಏನೈತಿ ಸಬ್ಜೆಕ್ಟ್ ಡೂವರ್ ಆ್ಯಂಡ್ ಕುಕಿಂಗ್ ವರ್ಬ್, ಅ ನೈಸ್ ಮೀಲ್ ಇದು ಆಬ್ಜೆಕ್ಟ್. ಫಸ್ಟ್ ಆಬ್ಜೆಕ್ಟ್ ತೊಗೋಬೇಕು ನೀವು. ಏನು ಮಾಡ್ಬೇಕು ರೀ? ಆಬ್ಜೆಕ್ಟ್, ಟೇಕ್ ಆಬ್ಜೆಕ್ಟ್. ಅ ನೈಸ್ ಮೀಲ್ ಪಾಸ್ಟ್ ಐತಿ. ವಾಸ್ ಕುಕಿಂಗ್ ಐತಿ. ಎನಿ ವರ್ಬ್ ಕುಕಿಂಗ್ ಐತಲ್ರ, ಕುಕ್ಕಿಂಗ್ ದ V3 ತೊಗೋಬೇಕು. ಇಫ್ ಕುಕ್ಸ್ ಇಸ್ ಗಿವನ್ ಅದ್ರ V3 ಕುಕ್ಡ್. ಇಫ್ ಕುಕ್ ಇಸ್ ಗಿವನ್ ಅದ್ರ V3 ಕುಕ್ಡ್ ಕೊಟ್ರ ಸರ್. ಎನಿ ವರ್ಬ್ ಇತ್ತು ಅದು ಪ್ಯಾಸಿವ್ ಒಳಗೆ ನೆನ್ಪಿಡ್ಕೊರಿ ಪ್ಯಾಸಿವ್ ಒಳಗೆ V3 ಆಗತ್ತೆ ರೀ. ಇಟ್ ಬಿಕಮ್ಸ್ V3 ಇನ್ ದ ಪ್ಯಾಸಿವ್ ವಾಟ್ ಎವರ್ ದ ವರ್ಬ್ ಎನಿಥಿಂಗ್. 5 ಫಾರ್ಮ್ಸ್ ಒಳಗೆ ಇದು V3ನ ಮಾಡಬೇಕು. ಸೊ ಕುಕಿಂಗ್ ಐತಿ, ಅದು ಕುಕ್ ಮಾಡಬೇಕು. ಅ ನೈಸ್ ಮೀಲ್ ವಾಸ್ ಯಾಕೆ ಬಂತ ಹೇಳ್ರಿ? ಬಿಕಾಸ್ ವಾಸ್ ಇಸ್ ಗಿವನ್ ಡಿಯರ್ಸ್. ವಾಸ್ ಆ್ಯಂಡ್ ಬೀಯಿಂಗ್ ಯಾಕೆ ಬೀಯಿಂಗ್ ಬಂತಿ? वाजवे प्लस आईएनजी देखा तो वाज बीइंग और वर बीइंग ಯಾವ ಬರ್ತೀರಿ? ಅಕಸ್ಮಾತ್ ಇಲ್ಲಿ ಮೀಲ್ಸ್ ಇದ್ದರೆ ಮಾತ್ರ ಬರ್ತಿತ್ತು. ಅಲ್ಲಿ ಏನು ಕೊಟ್ಟಾರ? ಮೀಲ್ ಕೊಟ್ಟಿದ್ದಾರೆ. ಆರ್ ಯು ಕಾಂಪ್ರಿಹೆಂಡಿಂಗ್ ದಿಸ್ ಒನ್? ಓಕೆ, ನಿಮಗೆಲ್ಲ ಇದು ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ನೀವು? ಕಮೆಂಟ್ ಮಾಡಿರಿ. ಸರ್ ಇಷ್ಟ ಆಗಿದೆ, ಮಸ್ತ್ ಸರ್, ವಿ ಆರ್ ಎಂಜಾಯಿಂಗ್ ಯುವರ್ ಕ್ಲಾಸ್. ಕಮೆಂಟ್ ಮಾಡಿರಿ ಆ್ಯಂಡ್ share with your friends and subscribe madilla andre new. If you are new on my channel, subscribe. Okay, next was being cooked was being cooked by whom? By Madhavi. Magid. Yes, hage one more question nodri. I am playing cricket. Cricket is being played by me. ಇಷ್ಟೇ, ಗೊತ್ತಿಲ್ಲ. ಫ್ರೇಮ್ ಅ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್. ಬಬಿತಾ ಅಂಡರ್ಲೈನ್ ಮಾಡಿದ್ದಾರೆ. ಹರ್ ಅರ್ಲಿ ನೇಮ್ ವಾಸ್ ಬಬಿತಾ. ವಾಟ್ ವಾಸ್ ಹರ್ ಅರ್ಲಿ ನೇಮ್? ಪಾಸ್ಟ್ ಐತಿ, ಪಾಸ್ಟ್ ಮಾಡ್ಬೇಕು ನೀವು. ವಾಟ್ ವಾಸ್ ಹರ್ ಅರ್ಲಿ ನೇಮ್? ವಾಟ್ ವಾಸ್ ಹರ್ ಅರ್ಲಿ ನೇಮ್? Next, moving ahead to the next question. Rewrite the following sentence using so that not. First remember ಯಾವ ಟೆನ್ಸ್ ಕೊಟ್ಟಿದ್ದಾರೆ ಅದೇ ಟೆನ್ಸ್ ಯೂಸ್ ಮಾಡಬೇಕು. He is too weak to play football. ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ ನೋಡ್ರಿ ಏನು ಮಾಡ್ತಾರೆ ಇಲ್ಲಿ ಹಿಂಗೆ ಕೊಟ್ಬಿಟ್ಟು ಫೈಂಡ್ ದ ಇನ್ಫೈನೈಟ್ ವರ್ಬ್ ಟು ಪ್ಲೇ. 2 + V1 is infinite. ಓಕೆ ಮಾಡ್ರಿ. He is ಥ್ಯಾಂಕ್ಸ್ ಫಾರ್ ದ ಡಿಪಾರ್ಟ್ಮೆಂಟ್ ಫಾರ್ ಗಿವಿಂಗ್ ದಿಸ್ ಮೋರ್ ಸ್ಪೇಸ್. ವೆರಿ ಸ್ಪೇಸಿಯಸ್, ಬೇಕಾದಂಗೆ ಬರಿಬೋದು ಅದ್ರಾಗ. ನೋಡಿರಿ, ಹಿ ಈಸ್ ಸೋ ವೀಕ್ that he cannot play football is the answer. ಎಸ್, ಅಕಸ್ಮಾತ್ ಇಲ್ಲಿ ವಾಸ್ ಕೊಟ್ಟಿದ್ದಪ್ಪ ಅಂದ್ರೆ ಮ್ಯಾಟ್ರ್ ಬೇರೆ ಆಗತ್ರಿ. ವಾಸ್ ಕೊಟ್ಟಿದ್ರೆ ಇಲ್ಲಿ ಕೆನಾಟ್ ಹೋಗಿ ಏನಾಗತ್ತೆ? ಕುಡ್ ನಾಟ್ ಆಗುತ್ತೆ. ಇಷ್ಟೇ. ಅಕಸ್ಮಾತ್ ಇಲ್ಲಿ ವಾಸ್ ಕೊಟ್ಟಿದ್ರೆ ಹಿ ವಾಸ್ ಟೂ ವೀಕ್ ದ್ಯಾಟ್ ಹಿ ಕುಡ್ ನಾಟ್ ಪ್ಲೇ ಫುಟ್ಬಾಲ್ ಅಂತ ಹಾಕಿತ್ತು. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. 1 ಮಾರ್ಕ್ಸ್ 4 ಇರ್ತಾವೆ ನಿಮ್ಗೆ, ಇದೆಲ್ಲ ನೀವು ಬರೀತೀರಿ. ಓಕೆ, ನೆಕ್ಸ್ಟ್
Buttu ನೋಡ್ರಿ Buttu gone to why had Buttu gone ಇದಕ್ಕೆ ಹೋಗಿದ್ದ Buttu to learn archery ಇಷ್ಟ ಆನ್ಸರ್. ಇಲ್ಲಿ rewrite as directed ನೋಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ರೀ ಭಾಳ ಈಸಿ. 2 marks ನಿಮಗಿದೆ 2 marks. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಏನು ಕೊಟ್ಟಿದ್ದಾರೆ ನೋಡ್ರಿ. ಬೆಂಗಳೂರು ಈಸ್ ಮೋರ್ ಪಾಪ್ಯುಲೇಟೆಡ್ ಬಂತಿಲ್ಲಿ. ಇದು ಮೋರ್ ಇದ್ರೆ ಮುಗೋತು ಯಾವುದು ಕಂಪ್ಯಾರಿಟಿವ್ ಡಿಗ್ರಿ. ವಾಟ್ ವಿ ಹ್ಯಾವ್ ಟು ಡೂ ಸೂಪರ್ಲೇಟಿವ್ ಮಾಡಬೇಕು. ದೆನ್ ಮತ್ತೆ ಮಾಡ್ಬೇಕು ರೀ ಪಾಸಿಟಿವ್ ಮಾಡಬೇಕು. ಓಕೆ ಪಾಸಿಟಿವ್ ನೋಡೋಣ ಈಗ. ಇಲ್ಲಿ ನೋಡೋಣ ಪಾಸಿಟಿವ್ ಡಿಗ್ರಿ. ಮೋರ್ ಪಾಪ್ಯುಲೇಟೆಡ್ ನೋಡಿ ಸಿಟೀಸ್. ಇಲ್ಲಿ ನೌನ್ ಪ್ಲೂರಲ್ ಇದ್ರೆ ವೆನ್ ದ ನೌನ್ ಈಸ್ ಪ್ಲೂರಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಟೈಪ್ 2. ಅಲ್ಲಿ ಇದ್ರ ಬಾಡಿ ಗಾರ್ಡ್ಸ್ ಮೀನ್ಸ್ ಮೀನ್ಸ್ ಬಿ ಜಿ ಮೆಥಡ್ ಅಂತಾರೆ. ಅದು ಇದ್ರ ಕೀವರ್ಡ್ಸ್ ಅದಾವೆ. ಎದ್ರು ನೋಡ್ರಿ ಟೈಪ್ 2. ಇದೇನು ಟೈಪ್ 2 ಐತೆ, ಇದು ಟೈಪ್ 2. ಸಿಟೀಸ್ ಅಂದ್ರೆ ಪ್ಲೂರಲ್, ನೌನ್ ಪ್ಲೂರಲ್ ಬಂದರೆ ಇದು ಟೈಪ್ 2. ಇದ್ರ ಬಾಡಿ ಗಾರ್ಡ್ಸ್ ಆರ್ ಕೀವರ್ಡ್ಸ್ ಏನಪ್ಪ ಅಂದ್ರೆ ವೆರಿ ಫ್ಯೂ ಅಂತ ನೆನ್ಪಿಡ್ಕೊಡ್ರಿ. ವೆರಿ ಫ್ಯೂ ಇದು ನೆನ್ಪಿಡು ಫಿಕ್ಸ್. ಇದು ವೆರಿ ಫ್ಯೂ ನೌನ್ ತೋರಿ. ಸಿಟೀಸ್ ಆರ್ ಬರುತ್ತೋ ಏನು ಈಸ್ ಬರುತ್ತೋ. ಸಿಟೀಸ್ ನೌನ್ ಏನೈತಿ ಪ್ಲೂರಲ್ ಐತಿ. ಸಿಟೀಸ್ ಆರ್ ವೆರಿ ಫ್ಯೂ ಸಿಟೀಸ್ ಆರ್ ಆ್ಯಸ್ ಅ ಸೇಮ್ ಅದೇ ರೂಲ್. ಡಿಗ್ರೀಸು ಯಾವುದು ಪಾಸಿಟಿವ್ ಆ್ಯಸ್ ಪಾಪ್ಯುಲೇಟೆಡ್ ಏನು ಹೇಳ್ರಿ. ವಿಚ್ ಪಾರ್ಟ್ ಆಫ್ ಸ್ಪೀಚ್ ಯಾರು ಹೇಳ್ತೀರಿ ಕಮೆಂಟ್ ಮಾಡಿರಿ. ಪಾಪ್ಯುಲೇಟೆಡ್ ಈಸ್ ಆ್ಯನ್ ಅಡ್ಜೆಕ್ಟಿವ್. ಆರ್ ಆ್ಯಸ್ ಪಾಪ್ಯುಲೇಟೆಡ್ ಆ್ಯಸ್ very few cities are as populated as Bengaluru. Very few cities are as populated as Bengaluru in Karnataka. In space committee, but you can understand K for Karnataka. Next ಏನು ಮಾಡ್ಬೇಕು. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ ಅಂದರೆ ಒಂದೇ ಇರಬೇಕಲ್ಲಿ. ಸೂಪರ್ ಅಂದರೆ ಫಸ್ಟ್ ಅದು ಹೋಗ್ಬೇಕು. ಬೆಂಗಳೂರು ಈಸ್ ಒನ್ ಆಫ್ ದ ಇದ್ರದ್ದು ನೋಡ್ರಿ. ಇದ್ರ ಬಾಡಿ ಗಾರ್ಡ್ ಬಿ ಜಿ ಏನು ಒನ್ ಆಫ್ ದ ಇದು ಫಿಕ್ಸ್. ದಿಸ್ ಫಸ್ಟ್ ಲ್ಯಾಂಗ್ವೇಜ್ ಫಾರ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ದಟ್ ಒನ್ ಆಫ್ ದ ಕ್ವಶನ್ ಈಸ್ ಫಿಕ್ಸ್. ಮೆನಿ ಯು ಕ್ಯಾನ್ ಗೋ ಟು ಎನಿ ಕ್ವಶನ್ ಪೇಪರ್ ಆಫ್ ದ ಪ್ರೀವಿಯಸ್ ಇಯರ್. ಡೆಫಿನೆಟ್ಲಿ ಫಿಕ್ಸ್ ಕ್ವಶನ್ ಇದು. ಒನ್ ಆಫ್ ಪ್ಲಸ್ ದ. ಬೆಂಗಳೂರು ಈಸ್ ಒನ್ ಆಫ್ ದ most populated cities or cities in Karnataka. K for Karnataka. Next, move to the next question. Combine the following sentence using as soon as, no sooner. Very important. As soon as, no sooner for competitive exam also. I have faced many competitive examination there. ಇದಂತ ಭಾಳ ಈಸಿ ಹಾಕಿದ್ರು ನನಗೆ. ಈಗ ನೋಡ್ರಿ ಹೆಂಗಿದ್ದೆ ನಮ್ಮ ಹುಡುಗರು ಹೇಳುವಂಥ ಬಂದು ನಾವು ಓದಿದ್ದು ನಮ್ಮ ಹುಡುಗರಿಗೆ ಹೇಳುವಂಥ ಬಂತು. ಇಟ್ ಗಿವ್ಸ್ ಮೆನಿ ಮೀನ್ಸ್ ಪ್ಲೇಜರ್. ಆ್ಯಸ್ ಸೂನ್ ಆ್ಯಸು ಮತ್ತು ನೋ ಸೂನ್ ಫಸ್ಟ್ ಒಂದು ಯೂಸ್ ಮಾಡಬೇಕು. ಎ ಯೂಸ್ ಮಾಡೋಣ. ಇದರಲ್ಲಿ ಪೆನ್ ಕಲರ್ ಚೇಂಜ್ ಮಾಡೋಣ. ನೋಡಿರಿ ನನ್ನ ಕಡೆ ಎಷ್ಟು ಪೆನ್ ಅದ ನೋಡಿರಿ. ಎಷ್ಟು ಲಾಟ್ ನನ್ನ ಪೆನ್ ಇವು ಬೇಕಾದಂಗೆ. ಐ ಕ್ಯಾನ್ ಯೂಸ್ ವಾಟ್ ಎವರ್ ಐ ವಾಂಟ್ ವಿಚ್ ಎವರ್ ಐ ನೀಡ್. ಆ್ಯಸ್ ಸೂನ್ ಆ್ಯಸ್ ಹಿ ಗಾಟ್ ಆ್ಯಂಗ್ರಿ. as soon as he got angry. Gets ಯಾಕೆ ಮಾಡಿಲ್ಲ, got ಯಾಕೆ ಮಾಡಿಲ್ಲ, got ಯಾಕೆ ತೊಗೊಂಡು ಹೇಳ್ರಿ. ಬಿಕಾಸ್ ಇಟ್ ಈಸ್ ಗಿವನ್. as soon as he got angry. Next sentence, he started to beat her. Not as soon as he started. As soon as it is complex sentence ಅಂತಾರೆ ಅದಕ್ಕೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್. ನೆಕ್ಸ್ಟ್ ನೋ ಸೂನರ್ ಬಿ ಇಲ್ಲಿ ಯೂಸ್ ಮಾಡ್ತಾರೆ ನೋಡ್ರಿ. ಇದು ಎ. ನೋ ಸೂನರ್ ಡಿಡ್ ಹಿ. ಇಲ್ಲಿ ನೋಡ್ರಿ ಡಿಡ್ ಯೂಸ್ ಮಾಡ್ರಿ. V2 ಯೂಸ್ ಮಾಡ್ರಿ. ಇಲ್ಲಿ V2 ಯೂಸ್ ಮಾಡಿದ್ರೆ ಅಲ್ಲಿ V1 ಯೂಸ್ ಆಗಬೇಕು. ನೋ ಸೂನರ್ ಡಿಡ್ ಹಿ ಗೆಟ್. ನೋಡ್ರಿ ಯಾಕೆ ಇಲ್ಲಿ ಗೆಟ್ ಯೂಸ್ ಮಾಡೋದನಪ್ಪ ಅಂದ್ರೆ ಇಲ್ಲಿ V2 ಇಸ್ ದೇ. ಡಿಡ್ ಯು ಕಂಪ್ಲೀಟೆಡ್ ಯುವರ್ ವರ್ಕ್ ಅಂತಿರೋ, ಡಿಡ್ ಯು ಕಂಪ್ಲೀಟ್ ಯುವರ್ ವರ್ಕ್ ಆ ರೀತಿ. ಡಿಡ್ ಯು ಗೆಟ್ ಮೈ ಪಾಯಿಂಟ್ ಅಂತಿರೋ, ಡಿಡ್ ಯು ಗಾಟ್ ಮೈ ಪಾಯಿಂಟ್ ಅಂತಿರೋ. ಡಿಡ್ ಯು ಗೆಟ್ ಮೈ ಪಾಯಿಂಟ್. ಡಿಡ್ ಇದ್ದಾಗ ಇಲ್ಲಿ ನೆಕ್ಸ್ಟ್ V1 ಇರಬೇಕು. ಇಲ್ಲಿ V2 ಐತಿ, ಸಾರಿ ಇಲ್ಲಿ V2 ಬಿಡ್ದಣ್ಣ. ಇಲ್ಲಿ V2 ಇದ್ದಾಗ ಇದು V1 ಆಗಬೇಕು. ನೋ ಸೂನರ್ ಡಿಡ್ ಹಿ ಗೆಟ್ ಆ್ಯಂಗ್ರಿ
then he started to beat her. Okay, well, my dear students, that's it for today's class. ಈಗ ನೋಡ್ರಿ ಮುಂದೆ ನಿಮಗೆ ಏನದಾವು ಆರ್ ಸಿ ಕ್ವಶನ್ ಅದಾವು, ದೆನ್ 3 ಮಾರ್ಕ್ಸ್ ಕ್ವಶನ್ ಅದಾವು. ಆರ್ ಸಿ ಕ್ವಶನ್ ನೋಡ್ರಿ, ಗಾಡ್ ವಿ ಹ್ಯಾವಂಟ್ ಅ ಮೊಮೆಂಟ್ ಟು ಸ್ಪೇರ್. ಇದಂತ ಗೊತ್ತು ಯಾವ ಪಾಠದಿಂದ ತಗೊಂತ ಹೇಳಿದ್ನ, ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ರಿಟರ್ನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಫಸ್ಟ್ ಬರೀಬೇಕು ನೀವು. ಏನು ಆರ್ ಸಿ ಹೆಂಗೆ ಬರೀಬೇಕು ಅಂದ್ರೆ ಜಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡ್ತಾನೆ ಅಷ್ಟೇ. ದಿಸ್ ಈಸ್ ಯುವರ್ ಪೇಜ್. ಆ ಸೆಂಟೆನ್ಸ್ ಬರೀರಿ. ಕ್ವಶನ್ ನಂಬರ್ 32 ಕಂಪಲ್ಸರಿ ರೈಟ್ ಡೌನ್. ರೈಟ್ ದ ಡೈಲಾಗ್. ಗಾಡ್ ಅಂತ ಬರೀರಿ, ಅದನ್ನೆಲ್ಲ ಪೂರ್ತಿ ಡೈಲಾಗ್ ಬರೀರಿ. ನೆಕ್ಸ್ಟ್ ಹಿಂಗೆ ಬರೀರಿ, ದ ಅಬೋವ್ ಸೆಂಟೆನ್ಸ್, ದಿ ಅಬೋವ್ ಸೆಂಟೆನ್ಸ್ ಅಥವಾ ದಿ ಅಬೋವ್ ಡೈಲಾಗ್ ಈಸ್ ಟೇಕನ್ ಆರ್ ಎಕ್ಸ್ಟ್ರಾಕ್ಟೆಡ್ ಬರೆದ್ರು ಓಕೆ. ಟೇಕನ್ ಫ್ರಾಮ್ ದ ಲೆಸನ್. Which lesson? A wrong man in workers paradise. Taken from wrong man in workers paradise. Written by Rabindranath Tagore. ಆ ಲೈನ್ ಬಿಡ್ರಿ. ಈಗ ಬಿಟ್ಟು ಕಸ ಇಲ್ಲಿ ಬರ್ರಿ. ಮತ್ತೆ ಏನು ಬರಬೇಕು ಅಂದ್ರೆ, ವಿ ಹ್ಯಾವಂಟ್ ಅ ಮೊಮೆಂಟ್ ಟು ಸ್ಪೇರ್. ಇನ್ನು ಹೂ ಸೈಡ್ ಹೂಮ್. ಈ ಸೆಂಟೆನ್ಸನ್ನು ಯಾರಿಗೆ ಹೇಳಿದರು? ಟೊರೆಂಟ್ ಗರ್ಲ್ ಟೋಲ್ಡ್ ಟು ಅ ರಾಂಗ್ ಮ್ಯಾನ್. ಅದನ್ನು ಬರೆದ್ರೆ ಮುಗಿತು. 2 ಲೈನ್ ಬರೆದ್ರಿ, 2 ಲೈನ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಸಿಚುವೇಶನ್ ಬರೀಬೇಕು. 4-5 ಲೈನ್ ಆದ್ರೆ ಮುಗೋದು. ಇಷ್ಟು ನೋಡ್ರಿ. ಇದು ಒಂದು ಲೈನ ಲೆಸನ್ದ ತೊಗೊಂಡದ್ದು. ಇದೊಂದು ಲೈನ್ ಆಯಿತು. ಇದೊಂದು ಪ್ಯಾರಾಗ್ರಾಫ್ ಟೈಪ್, ಸ್ಮಾಲ್ ಪ್ಯಾರಾಗ್ರಾಫ್. ಇದೊಂದು ಪ್ಯಾರಾಗ್ರಾಫ್ ಆಯಿತು. ಇದೊಂದು ಪ್ಯಾರಾಗ್ರಾಫ್. ಟೋಟಲಿ ತ್ರೀ ಇಂತ ಆಸ್ಪೆಕ್ಟ್ ಆಗಬೇಕು ಇಲ್ಲಿ. ದೆನ್ ಓನ್ಲಿ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್. ಓಕೆ. ನೆಕ್ಸ್ಟ್, ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫ್ರೆಂಡ್. ಇದಂತೀರಿ ನಿಮಗೆ ಪಾಯ್ಸನ್ ಟ್ರೀ ಅಂತ ಭಾಳ ಅಂತೀರಿ. ಭಾಳ ಚೆನ್ನಾಗಿ ನೆನಪಟ್ಟಿದ್ದೀರಿ. ಈಸಿಯೆಸ್ಟ್ ಒನ್. Okay, well, my dear student, that's it for today's class. All the best for your examination. Of course, I will be bringing you most expected grammar questions from SL English and FL English. ಹಳೆ ಕ್ವಶನ್ ಪೇಪರಿಂದ, ಓಲ್ಡ್ ಕ್ವಶನ್ ಪೇಪರಿಂದ ಏನು ಮಾಡ್ತೀನಿ, ಎಕ್ಸ್ಪೆಕ್ಟೆಡ್. ಸಿಂಪಲ್ ಅಲ್ಲ, ಅಡ್ವಾನ್ಸ್ ಲೆವೆಲ್ ಆಯಿತು, ಮಾಡ್ರೇಟ್ ಲೆವೆಲ್. ಸಿಂಪಲ್ ಲೆವೆಲ್ ಬಿಟ್ಬಿಡು ನಾ ಈಗ ಬೇಡ. ಈಗ ಏನು ಕಲ್ಲು ಹೊಡಿಬೇಕಾದ್ರೆ ಆಕಾಶಕ್ಕೆ ಕಲ್ಲು ಹೊಡಿನು. SL ಇಂಗ್ಲೀಷು ಮತ್ತು FL ಇಂಗ್ಲೀಷು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೈಲಿ 10 questions, ಡೈಲಿ 10 ಗ್ರಾಮರ್ ಕ್ವಶನ್ಸ್ ಮಾಡೋಣ. ದೆನ್ ಡೆಫಿನೆಟ್ಲಿ ರಿಪೀಟ್ ಆಗೋ ಚಾನ್ಸ್ ಇರ್ತೈತಿ. ಮತ್ತು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಗೊತ್ತಾಗುತ್ತೆ ನಿಮಗೆ. ಈವನ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಥರ್ಡ್ ಲ್ಯಾಂಗ್ವೇಜ್ ಸ್ಟೂಡೆಂಟು ನೋಡ್ಬೋದು. ಹ್ಯಾಪಿ ಲರ್ನಿಂಗ್. ಬಾಯ್.